ಸೌಂದರ್ಯ. ನಾನು ಮೈಂಡ್ ಕ್ರಿಯೇಟಿವ್ ಸ್ಕೂಲ್ ಉಡುಪಿಯಲ್ಲಿ ಫ್ಯಾಷನ್ ಡಿಸೈನಿಂಗ್ ಸ್ಟಡಿ ಮಾಡ್ತಾ ಇದ್ದೀನಿ. ನಾವೆಲ್ಲ ಮೊನ್ನೆ ಮೊಣಕಾಲ್ಮೂರಲ್ಲಿ ಕೈಮಗ್ಗದಿಂದ ಸೀರೆ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನೋಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿ ಕರ್ನಾಟಕದ ಕಾಂಚೀಪುರಂ ಎಂದೇ ತುಂಬ ಫೇಮಸ್ ಆಗಿದೆ. ಅಲ್ಲಿ ಪ್ಯೂರ್ ರೇಷ್ಮೆ ದಾರದಿಂದನೇ ಸ್ಯಾರಿನ ತಯಾರು ಮಾಡ್ತಾರೆ. ಅಲ್ಲಿ ತುಂಬ ಕುಟ್ಟು ಸೀರೆಗೆ ತುಂಬ ಫೇಮಸ್ ಆಗಿದೆ ಆ ಊರು. ಅಲ್ಲಿ ಯಾವ್ಯಾವ ರೀತಿ ಪ್ರೊಸೆಸ್ ನಡೆಯುತ್ತೆ, ಸೀರೆನ ಯಾವ ರೀತಿ ತಯಾರು ಮಾಡ್ತಾರೆ ಮಗ್ಗದಿಂದ, ಇದನ್ನೆಲ್ಲ ಈ ವಿಡಿಯೋದ ಮೂಲಕ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ರೇಷ್ಮೆ ದಾರದ ಒಂದು ಎಳೆ ಹಾಕಬೇಕಾದ್ರೆ 6ರಿಂದ 7 ರೇಷ್ಮೆ ಗೂಡು ಒಂದು ಎಳೆ ದಾರ ಆಗೋದು. ಅದನ್ನು ನೀವು ಈ ವಿಡಿಯೋದಲ್ಲಿ ಕಾಣ್ಬೋದು. ನೆಕ್ಸ್ಟ್ ನೀವು ರೇಷ್ಮೆ ದಾರ ಯಾವ ಥರ ರೀಲಿಂಗ್ ಮಾಡ್ತಾರೆ ಅನ್ನೋದನ್ನು ನೋಡ್ಬೋದು. ನೆಕ್ಸ್ಟ್ ಪ್ರೊಸೆಸ್ ಡೈಯಿಂಗ್ ಯಾವ ರೀತಿ ಮಾಡ್ತಾರೆ ಅಂದರೆ, ಅವ್ರ ಹತ್ರ ಇರೋ ಕ್ಯಾಟ್ಲಾಗ್ ಪೀಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಡ್ಸ್ ಇರುತ್ತೆ. ಅದರಲ್ಲಿ ಯಾವ ಶೇಡ್ನ ಕಸ್ಟಮರ್ಸ್ ಹೇಳ್ತಾರೆ ಆ ಡೈಯಿಂಗ್ ಪೌಡರ್ನ ಕುದಿಸಿರೋ ನೀರಿಗೆ ಹಾಕಿ ರೇಷ್ಮೆ ದಾರನ ಅದಕ್ಕೆ ಡಿಪ್ ಮಾಡ್ತಾರೆ. ಕಸ್ಟಮರ್ಸ್ ಹೇಳಿರೋ ಶೇಡ್ ಬರೋವರೆಗೂ ಅದನ್ನು ಅದರಲ್ಲೇ ಇಟ್ಟಿರ್ತಾರೆ. ಆ ಶೇಡ್ ಬಂದ ಮೇಲೆ ಅದನ್ನು ಡ್ರೈಯಿಂಗ್ ಮಿಷಿನ್ಗೆ ಹಾಕಿ ಅದು ಕಂಪ್ಲೀಟ್ ಡ್ರೈ ಆದಮೇಲೆ ಅದನ್ನು ವೀವರ್ಸ್ಗೆ ಕೊಡ್ತಾರೆ. ನೆಕ್ಸ್ಟ್ ಅದನ್ನು ಚರಕದ ಸಹಾಯದಿಂದ ಶಟಲ್ಗೆ ದಾರವನ್ನು ಸುತ್ತಕೊಂಡು ರೆಡಿ ಮಾಡ್ಕೊತಾರೆ. ನೆಕ್ಸ್ಟ್ ದಾರವನ್ನು ಮಗ್ಗಕ್ಕೆ ಸೆಟ್ ಮಾಡ್ಕೊತಾರೆ. ಪಲ್ಲು ಯಾವ ಕಲರ್ ಬೇಕು, ಬಾರ್ಡರ್ ಯಾವ ಕಲರ್ ಬೇಕು, ಅದಕ್ಕೆ ಬುಟ್ಟಾಸ್ ಏನಾದರೂ ಬೇಕಾದರೆ ಅದನ್ನು ಫಸ್ಟಿಗೆ ರೆಡಿ ಮಾಡ್ಕೊತಾರೆ. ಆ ಸ್ಯಾರಿನ ಜಾಕ್ವರ್ಡ್ ಫಿಟ್ ಮಗ್ಗಗಳಲ್ಲಿ ನೇಯಲಾಗುತ್ತೆ. ವರ್ಪ್ ಆ್ಯಂಡ್ ವೆಫ್ಟ್ನ ರೆಡಿ ಮಾಡ್ಕೊಳ್ತಾರೆ. ಶಟಲ್ ಹಿಂದೆ ಮುಂದೆ ಹೋಗೋದ್ರಿಂದ ಸೀರೆ ತಯಾರಾಗ್ತಾ ಬರುತ್ತೆ. ಒಂದು ಸೀರೆ ತಯಾರಾಗಬೇಕಂದ್ರೆ ಇಷ್ಟೆಲ್ಲ ಪ್ರೊಸೆಸ್ ನಡಿಬೇಕಾಗತ್ತೆ. ಒಂದು ಸ್ಯಾರಿ ತಯಾರಾಗೋಕ್ಕೆ 15 ದಿನ ಟೈಮ್ ಬೇಕಾಗತ್ತೆ. ಒಂದು ಸ್ಯಾರಿ ಹಿಂದೆ ಇಷ್ಟೆಲ್ಲ ಶ್ರಮ ಇದೆ ಅನ್ನೋದು ಇಲ್ಲಿಗೆ ಬಂದಮೇಲೇ ಗೊತ್ತಾಗಿದ್ದು. ಇಲ್ಲಿ ಬಂದಿದ್ದು ತುಂಬ ಯೂಸ್ಫುಲ್ ಆಯಿತು, ತುಂಬ ಕಲ್ತ್ಕೊಂಡ್ವಿ. ಈ ಆಪರ್ಚುನಿಟಿ ಮಾಡಿಕೊಟ್ಟಿದ್ದಕ್ಕೆ ಮೈಂಡ್ ಕ್ರಿಯೇಟಿವ್ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.